ವೆರಿಫೈ ಹೆಸರಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ 79 ಮಂದಿಯಿಂದ 40 ಲಕ್ಷ ವಂಚಿಸಿದ ಆರೋಪಿಯನ್ನು ಬೀದರ್ ಜಿಲ್ಲಾ ಪೊಲೀಸರು ಬಂಧಿಸಿ ಆತನಿಂದ 6 ಮೊಬೈಲ್ 45 ಸಿಮ್ ಕಾರ್ಡ್ ಜಪ್ತಿ ಮಾಡಲಾಗಿದೆ. ಕೆಎಚ್ಬಿ ಕಾಲೋನಿ ನಿವಾಸಿ ಶಿವಪ್ರಸಾದ್ ಶಂಕರಪ್ಪ ಮಾಡಗಿ ಬಂಧಿತ ಆರೋಪಿಯಾಗಿದ್ದಾನೆ. ಜನರಿಂದ ವಂಚಿಸಿದ 40 ಲಕ್ಷ ಹಣ ಐಷಾರಾಮಿ ಜೀವನ ನಡೆಸಲು ಖರ್ಚು ಮಾಡಿದ್ದಾನೆ. ಪೊಲೀಸರು 12,000ವಷ್ಟೇ ಆರೋಪಿಯಿಂದ ಜಪ್ತಿ ಮಾಡಿದ್ದಾರೆ. ವಿವಿಧ ಇಲಾಖೆಗಳ ಸರ್ಕಾರಿ ನೌಕರರ ದತ್ತಾಂಶಗಳನ್ನು ಗೂಗಲ್ನಲ್ಲಿ ಸರ್ಚ್ ಮಾಡಿ ಅವರ ಮೊಬೈಲ್ ಸಂಖ್ಯೆಗಳನ್ನು ಸಂಗ್ರಹಿಸಿ ಅವರಿಗೆ ಕರೆ ಮಾಡಿ ವಂಚಿಸುತ್ತಿದ್ದ ಆರೋಪಿ ಎಸ್ಬಿಐ ಮುಖ್ಯ ಕಚೇರಿಯಿಂದ ಕರೆ ಮಾಡುತ್ತಿದ್ದೇನೆ ಎಂದು ಹೇಳಿ ಫೋನ್ಪೇನಲ್ಲಿ ಯುಪಿಐ ಐಡಿ ವೆರಿಫೈ ಮಾಡಿ ಹಣದ ಲಿಮಿಟ್ ಸೆಟ್ ಮಾಡಲು ಹೇಳುತ್ತಿದ್ದ. ಅವರ ಮೂಲಕವೇ ತಾನು ಹೇಳಿದ ಯುಪಿಐ ಐಡಿ ದಾಖಲಿಸಿ ಚಿನ್ನಾಭರಣ ಹಾಗೂ ಮೊಬೈಲ್ ಮಳಿಗೆಗಳ ಯುಪಿಐಗೆ ಹಣ ವರ್ಗಾಯಿಸಿ ಹಣ ವಂಚನೆ ಮಾಡುತ್ತಿದ್ದ. ಲಿಮಿಟ್ ಸರ್, ನಿಮ್ ಲಿಮಿಟ್ ಮೈ ಲಿಮಿಟ್ ಓಕೆ ಸರ್. ಪ್ರೊಸೀಡ್ ಟು ಪೇ ಅಂತ ಕೊಡ್ರಿ. ಪ್ರೊಸೀಡ್ ಟು ಪೇ ಪ್ರೊಸೀಡ್ ಕೊಡ್ಮೇಲೆ ಮತ್ತೆ ಇನ್ನೊಂದ್ಸಲ ಪೇ ಅಂತ ಬರ್ತದೆ. ಪೇ ಅಂತ ಕ್ಲಿಕ್ ಮಾಡ್ರಿ. ಹಾ ರೀ. ಈಗ ಏನ್ ಕೇಳ್ತ ನೆಕ್ಸ್ಟ್ ನಿಮ್ಗ? ಅದೇ ಇದು ಕೇಳ್ತೀರಿ ಈಗ. ಪಿನ್ ಎಂಟರ್ ಪಿನ್ ಅಂತ ಬಂತ ನಿಮ್ಗೆ. ಅಲ್ಲಿ ಮೊಬೈಲ್ ಹಾಕ್ರಿ, ನನಗೆ ಹೋಗ್ಬೇಡ್ರಿ ಬಾಯಿಂದ. ನಿಮ್ ಮೊಬೈಲ್ ನೀವು ಹಾಕ್ರಿ. ಅದೇ ನಾವೇ ಹಾಕ್ಬೇಕು ಸರ್. ನನಗೆ ಹೇಳಕ್ ಹೋಗ್ಬೇಡ್ರಿ, ಬಾಯಿಂದ ಹೇಳಕ್ ಹೋಗ್ಬೇಡ್ರಿ. ನನಗ್ ಶೇರ್ ಮಾಡಕ್ ಹೋಗ್ಬೇಡ್ರಿ, ಬಾಯಿಂದ ಹೇಳಕ್ ಹೋಗ್ಬೇಡ್ರಿ. ಅಲ್ಲಿ ಹಾಕ್ಮೇಲೆ ನೆಕ್ಸ್ಟ್ ಯುವರ್ ಲಿಮಿಟ್ ಸಕ್ಸೆಸ್ಫುಲ್ ಅಂತ ಸೆಟ್ ಅಂತ ಬರ್ತ ನೋಡ್ರಿ. ನೆಕ್ಸ್ಟ್ ಯು ಆರ್ ಟ್ರಾನ್ಸ್ಫರಿಂಗ್ ಮನಿ ಫ್ರಮ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೌದೌದು ತಿರುಪತಿ ಜ್ಯುವೆಲರ್ಸ್ ಅಂತ ಹೇಳಿ ಬಂತದ. ಜ್ಯುವೆಲರ್ಸ್ ಅನ್ನಲ್ಲ ಸರ್, ಎಕ್ಸಾಂಪಲ್. ಈಗ ಎಲ್ಲ ಸ್ಕ್ಯಾನ್ ಮಾಡಿದ್ರೆ ಎಕ್ಸಾಂಪಲ್ ಅದು ನಿಮ್ ಲಿಮಿಟ್ ಸೆಟ್ ಆಗುತ್ತೆ. ನಿಮ್ಗೆ ಸಂಗಮ್ ಹಾಕೊಡ್ರಲ್ಲ ನಿಮ್ದು ಹೆಸರು. ಹಾಕೊಂಡೇವ್ರಿ. ಪಿನ್ ಹಾಕಿ ಓಕೆ ಅಂತ ಕೊಡ್ರಿ. ಓಕೆ ಮಾಡ್ಬೇಕೀಗ ಇದಕ್ಕ. ಓಕೆ ಅಂತ ಕೊಟ್ಟ ಮೇಲೆ ಲಿಮಿಟ್ ಸೆಟ್ ಆಯ್ತು ಸರ್. ನಾನ್ ನಿಮ್ಗೆ ಏನು OTP ಸೀಕ್ರೆಟ್ ನಂಬರ್ ಏನ್ ಕೇಳ್ತಿಲ್ಲ, ಟೆನ್ಷನ್ ತಗೋಬೇಡ್ರಿ. ಬೀದರ್ಲಿಂದ ಸಿಒ ಮಾತಾಡತ್ ನಾ ಬೀದರ್ದು. ಹೌದ್ರಿ. ಈಗ ಓಕೆ ಮಾಡಂತ್ರಿ. ಓಕೆ ಕೊಡ್ರಿ ಸರ್. ಓಕೆ ಕೊಟ್ಟ ಮೇಲೆ ಇನ್ನ ಪ್ರೊಸೀಜರ್ ಇನ್ನ ಮೂರ್ ಸ್ಟೆಪ್ ಮಾಡ್ಬೇಕು. ನಿಮ್ಮ ರೊಕ್ಕ ಎಲ್ಲಿ ಕಟ್ ಆಗಲ್ಲ. ನಿಮ್ ರೊಕ್ಕ ತೊಗೊಂಡು ನಾವ್ ಏನ್ ಮಾಡ್ರಿ? ಕನೆಕ್ಟಿಂಗ್ ಸೆಕ್ಯೂರ್ಲಿ ಅಂತ ಬರ್ತ ನೋಡ್ರಿ. ಆಯ್ತು ಸರ್, ಓಕೆ ಆಯ್ತು. ಅಮೌಂಟ್ ಬಂತು ಇಲ್ಲಿ IBL ಅಂತ ಹೇಳಿ ಬಂತು. ಏನಂತ ಬಂತ ಹೇಳಿ ಅದು ಹೋದ್ರದು ಪೇ ಸಕ್ಸೆಸ್ಫುಲ್ 12 ಡನ್ ಅಂತ ಕೊಡ್ರಿ. ಓಕೆ ಅಂತಿದ್ಯಾ ಡನ್ ಅಂತಿದ್ಯಾ? ಅಲ್ಲಿ ಡನ್ ಅದ ರೀ. ಡನ್ ಅಂತ ಕೊಡ್ರಿ. ಹಾ ರೀ. ಡನ್ ಅಂತ ಕೊಡ್ಮೇಲೆ ಹಿಸ್ಟ್ರಿ ಬಂದ. ಹಿಸ್ಟ್ರಿದಾಗ ಹೋಗ್ಬೇಕು ಈಗ. ಹಿಸ್ಟ್ರಿ ಓಪನ್ ಮಾಡ್ರಿ. ಹಿಸ್ಟ್ರಿ ಓಪನ್ ಮಾಡ್ರಿ. ಹಿಸ್ಟ್ರಿ ರೀ. ಈಗ ಹಿಸ್ಟ್ರಿ ಓಪನ್ ಮಾಡ್ರ. ಫೋನ್ ಪೇ ಹಿಸ್ಟ್ರಿ ಓಪನ್ ಮಾಡ್ರಿ. ಏನ್ ವಾಪಸ್ ಬರ್ತಾನ್ರಿ ಈಗ? ವಾಪಸ್ ಬರ್ತಾ ನಿಮ್ಮ ಅಮೌಂಟ್ ನಿಮ್ಗೆ ತೋಡ್ತಾ ನಾವೇನ್ ಮಾಡೋದು? ನಿಮ್ ಅಮೌಂಟ್ ತಗೊಂಡು ಕದೆ ಅಂತೀವಿ ನೋಡ್ರಿ. ಮತ್ತ ಅದು 1 ಲಕ್ಷ ಮಾಡ್ಕೊಡ್ರದು. 75 1 ಲಕ್ಷ ರೀ. ಅದಕ್ಕೆಲ್ಲ 25 ಹಾಕ್ರಿ. 24,990 ರೂಪಾಯಿ ಹಾಕೋರಿ ಸರ್. ನಾ ಕೇಳ್ತಾನೇನ್ರಿ ಯಾರಿಗಾರ. ಹಲೋ. ಹೇಳ್ರಿ ಯಾರಿಗೆ ಕೇಳ್ತೀರಿ? ನೋಡ್ತಾ ನಾವ್ ವಿಚಾರ ಮಾಡ್ತಾ. ಯಾಕಂದ್ರೆ ಇದೆ ನನಗೆ ಯಾಕೋ ಜರ ಇದು ಅನ್ಸ್ಲತ್ತದ. ನಾ ಲೈನ್ ಇರ್ತೀನಿ ಮಾರ. ಯಾರು ಕಾನ್ಫಿಡೆನ್ಸ್ ಹಾಕ್ರಿ. ಹಂಗೇನ್ರ ಐತಂದ್ರಿ ಲೈನ್ ಇರ್ತೀನಿ ಸರ್. ಕಾನ್ಫಿಡೆನ್ಸ್ ಹಾಕ್ರಿ. ಯಾರು ಕೇಳೋ ಅವಶ್ಯಕತೆ ಇಲ್ಲ ಸರ್. ಕೇಳ್ತಾ ನಿಂತಿರಿ ಅಂತೀರ. ಮೇ 29ರಂದು ಬಸವ ಕಲ್ಯಾಣ ತಾಲೂಕಿನ ಯಳವಂತಗಿ ಗ್ರಾಮದ ಸಂಗಪ್ಪ ಮಾದಪ್ಪ ಕಲ್ಯಾಣ ಅವರಿಗೆ 75,000 ವಂಚಿಸಿದ್ದ. ಸಂಗಪ್ಪ ಈ ಕುರಿತು ಠಾಣೆಗೆ ದೂರು ನೀಡಿದ್ದರು. ಮುಡಬಿ ಪೊಲೀಸ್ ಠಾಣೆಯಲ್ಲಿ ಐಟಿ ಕಾಯ್ದೆ ಅಡಿ ವಂಚನೆ ಪ್ರಕರಣ ದಾಖಲಿಸಿಕೊಂಡು ತನಿಖೆಗೆ ವಿಶೇಷ ತಂಡ ರಚಿಸಲಾಗಿತ್ತು. ಸೈಬರ್ ಪೊಲೀಸರ ನೆರವಿನಿಂದ ಆರೋಪಿಯನ್ನು ಬಂಧಿಸಲಾಗಿದೆ ಎಂದು ಎಸ್ಪಿ ಚನ್ನಬಸವಣ್ಣ ಮಾಹಿತಿ ನೀಡಿದ್ದಾರೆ. ಜಿಲ್ಲೆ ಪೊಲೀಸ್ನಲ್ಲಿ ಅದು ವಿಶೇಷವಾಗಿ ಸೈಬರ್ ಪ್ರಕರಣಗಳನ್ನು ತನಿಖೆ ಮಾಡುವಲ್ಲಿ ಒಂದು ದೊಡ್ಡ ಮಟ್ಟದ ಯಶಸ್ಸನ್ನು ನಮ್ಮ ಅಧಿಕಾರಿಗಳು ಸಾಧಿಸಿದ್ದಾರೆ. ನಮ್ಮ ಮಂಠಾಳ ಇನ್ಸ್ಪೆಕ್ಟ್ರು ಮತ್ತು ಅಲ್ಲಿಯ ಮುಡ್ಬಿ PSI ಅವರ ಒಂದು ತಂಡ ಏನಿದೆ, ನಮ್ಮ ರಾಜ್ಯಾದ್ಯಂತ ಸುಮಾರು 79 ಪ್ರಕರಣಗಳನ್ನು ಸೈಬರ್ ಅಪರಾಧಗಳನ್ನು ಮಾಡಿರುವಂತಹ ವ್ಯಕ್ತಿಯನ್ನು ಏನಂದರೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವನು ಮೂಲತಃ ಬೀದರ್ ನಗರದವನೇ ಆಗಿರ್ತಾನೆ. ಈ ಹಿಂದೆ ಇಲ್ಲಿ ಏನಂದರೆ BCAನ ಕಲ್ತ್ಬಿಟ್ಟು ಆಮೇಲೆ ಈ ಕಾಲ್ ಸೆಂಟರ್ನಲ್ಲಿ ಜಾಬ್ ಮಾಡಬೇಕಾದ್ರೆ ಫಸ್ಟ್ ಅವನು ಸೈಬರ್ ಫ್ರಾಡ್ನ ಮಾಡ್ತಾನೆ. ಅಲ್ಲಿ ATM ಕಾರ್ಡನ್ನ ಏನಂದರೆ ದುರ್ಬಳಕೆ ಮಾಡಿಕೊಂಡು ಕೆಲವೊಂದು ಮೊಬೈಲ್ ಫೋನ್ಗಳನ್ನು ಪರ್ಚೇಸ್ ಮಾಡಿ ಏನಂತಂದರೆ ಮಾಡಿರ್ತಾನೆ. ಆ ಪ್ರಕರಣದಲ್ಲಿ ಕೂಡ ಅವನು ದಸ್ತಗಿರಿಯಾಗಿರ್ತಾನೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಆತನನ್ನು ನಾವು ವಿಚಾರಣೆ ಮಾಡಿದಾಗ ನಮ್ಮ ಜಿಲ್ಲೆಯ ಒಟ್ಟು 6 ಪ್ರಕರಣಗಳು ಏನಂದರೆ ಅವನು ಮಾಡಿರುವಂಥದ್ದು ಬೆಳಕಿಗೆ ಬಂದಿದೆ. ಮತ್ತು ಇನ್ನು ಉಳಿದ ಕಡೆಗಳಲ್ಲಿ ರಾಜ್ಯಾದ್ಯಂತ ಏನಂದರೆ ಸುಮಾರು 73 ಪ್ರಕರಣಗಳಲ್ಲಿ ಅವನು ಭಾಗಿಯಾಗಿದ್ದಾನೆ.
ಒಟ್ಟು ಏನಂದರೆ ಸುಮಾರು 42 ಲಕ್ಷದಷ್ಟು ಹಣವನ್ನು ವಂಚನೆ ಮಾಡಿದ್ದಾನೆ. ಇನ್ನೂ ಕೂಡ ಏನಂದರೆ ಪರಿಶೀಲನೆ ಜಾರಿಯಲ್ಲಿದೆ. ಸುಮಾರು 6 ಮೊಬೈಲ್ ಫೋನ್ಗಳು, ಒಂದು 40ಕ್ಕೂ ಹೆಚ್ಚು ಸಿಮ್ ಕಾರ್ಡ್ಗಳನ್ನು ಕೂಡ ನಾವೇನಂದರೆ ಇಲ್ಲಿ ಅವನಿಂದ ಸೀಸ್ ಮಾಡಿದ್ದೀವಿ. ಆರೋಪಿ ಬೀದರ್ ನಗರದ ಕರ್ನಾಟಕ ಕಾಲೇಜಿನಲ್ಲಿ BCA ಪದವಿ ಪೂರೈಸಿದ್ದು, ಹಿಂದೆ ಬೆಂಗಳೂರಿನಲ್ಲಿ ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡುತ್ತಿದ್ದ. ಅಲ್ಲಿಯೂ 4.50 ಲಕ್ಷ ಮೌಲ್ಯದ 150 ಮೊಬೈಲ್ಗಳನ್ನು ದೋಚಿದ ಆರೋಪ ಇದೆ. ಆನ್ಲೈನ್ನಲ್ಲಿ ಜನರನ್ನು ವಂಚಿಸಲು ಆರಂಭಿಸಿದ ಆರೋಪಿ ಕರ್ನಾಟಕದಲ್ಲಿ 79 ಪ್ರಕರಣ ಮಾಡಿರುವುದಾಗಿ ವಿಚಾರಣೆ ವೇಳೆ ಬಹಿರಂಗವಾಗಿದೆ. ಇಂತಹ ಆನ್ಲೈನ್ ಆರೋಪಿಯನ್ನು ಬಂಧಿಸಿ ಇನ್ನಷ್ಟು ವಂಚನೆ ಆಗುವುದನ್ನು ತಡೆಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಚಂದ್ರಯ್ಯ ಸ್ವಾಮಿ, CTV ನ್ಯೂಸ್, ಬೀದರ್.